ಕ್ಷಣಕ್ಕೊಂದು ಬಣ್ಣ, ಗಳಿಗೆಗೊಂದು ವೇಷ. ಅಲ್ಲ, ನಾನು ನಿನ್ನ ನಿಜವಾದ ರೂಪನ ನೋಡೇ ಇಲ್ವಲ್ಲೋ. ಹೀಗೆ ಆ ನಾಯಕನಿಗೆ ಕುರಿತಾಗಿ ಹೇಳ್ತಾಳೆ. ಇದು ಡೆವಿಲ್ ಸಿನಿಮಾದ ಟ್ರೈಲರ್ನಲ್ಲಿ ಬರುವಂಥ ಒಂದು ಸಣ್ಣ ಡೈಲಾಗ್. ಡೆವಿಲ್ ತುಂಬ ನಿರೀಕ್ಷೆಯ ಸಿನಿಮಾ. ಡಿಸೆಂಬರ್ 11ಕ್ಕೆ ರಿಲೀಸ್ ಆಗ್ತಾ ಇದೆ. ಅದಕ್ಕೂ ಮುಂಚೆ ಈಗ ಟ್ರೈಲರ್ ರಿಲೀಸ್ ಆಗಿದೆ, ಸಾಕಷ್ಟು ಸದ್ದು ಮಾಡ್ತಾ ಇದೆ. ನಿಜಕ್ಕೂ ಹೇಳಬೇಕಂತಂದರೆ ಡೆವಿಲ್ನ ಯಾರು ಹೇಗೆಲ್ಲ ನಿರೀಕ್ಷೆ ಮಾಡಿದ್ರೋ ಆ ನಿರೀಕ್ಷೆ ಮೀರಿ ಈಗ ಟ್ರೈಲರ್ ಕಂಡು ಬಂದಿದೆ. ಟ್ರೈಲರ್ ರಿಲೀಸ್ ಆದ ಕೆಲವೇ ಕ್ಷಣಗಳಲ್ಲಿ ಲಕ್ಷ ವೀಕ್ಷಣೆ ಕಂಡಿರ್ತಕ್ಕಂಥ ಈ ಟ್ರೈಲರ್ಗೆ ಬಹುಪರಕ್ಕೆ ಸಿಗ್ತಾ ಇದೆ. ಟ್ರೈಲರ್ನಲ್ಲಿ ತುಂಬ ಸೂಕ್ಷ್ಮವಾಗಿ ನೋಡ್ತಾ ಇದ್ದರೆ ದರ್ಶನ್ ಅವ್ರನ್ನ ಇಲ್ಲಿ ತುಂಬ ಸ್ಟೈಲಿಶ್ ಆಗಿ ಕಾಣ್ಬೋದು. ತುಂಬ ವಿಭಿನ್ನವಾಗಿ ಅವರು ಕಾಣಿಸ್ತಾ ಹೋಗ್ತಾರೆ. ಆರಂಭದಿಂದ ಅಂತ್ಯದವರೆಗೂ ಟ್ರೈಲರ್ನಲ್ಲಿ ಗಮನಿಸ್ತಾ ಹೋದಂತೆ ದರ್ಶನ್ ಅವರ ನಿಜವಾದ ಅಸಲಿ ಕ್ಯಾರೆಕ್ಟರ್ ಏನು ಅಂತಲೇ ಯಾರಿಗೂ ಗೊತ್ತಾಗಲ್ಲ. ಅಂಥ ಅದ್ಭುತವಾದ ಪಾತ್ರವನ್ನು ಕಟ್ಕೊಡುವಂಥ ಪ್ರಯತ್ನವನ್ನು ನಿರ್ದೇಶಕರಲ್ಲಿ ತೋರಿಸಿದ್ದಾರೆ. ಇನ್ನು ವಿಶೇಷವಾಗಿ ಹೇಳಬೇಕಂತಂದರೆ ಈ ಸಿನಿಮಾ ಟೈಟಲ್ ಬಂದುಬಿಟ್ಟು ಡೆವಿಲ್ ಅಂದ ತಕ್ಷಣ ಹೀರೋ ಡೆವಿಲ್ಲ ಅಥವಾ ಇನ್ಯಾರು ಅನ್ನೋ ಒಂದು ಪ್ರಶ್ನೆ ನಿಮಗೆ ಕಾಡುತ್ತೆ, ನಿಜ. ಆದರೆ ಇಲ್ಲಿ ಹೀರೋಯಿಸಮ್ ಹೆಚ್ಚಾಗಿ ಕಾಣ್ತಾ ಇಲ್ಲ. ಟ್ರೈಲರ್ ನೋಡ್ತಾ ಇದ್ದರೆ ಇಡೀ ಸಿನಿಮಾದಲ್ಲಿ ದರ್ಶನ್ ಅವರು ನೆಗೆಟಿವ್ ಆಗಿ ಕಾಣ್ತಾ ಹೋಗ್ತಾರೆ, ಆದರೆ ಅಲ್ಲೊಂದು ಪಾಸಿಟಿವ್ನೆಸ್ ಕೂಡ ಕಾಣ್ತಾ ಹೋಗುತ್ತೆ. ಅಲ್ಲಿ ಸುಮಾರು ಪಾತ್ರಗಳು ಬರುತ್ತೆ. ಸಿನಿಮಾದ ಈ ಟ್ರೈಲರ್ ನೋಡ್ತಾ ಇದ್ದರೆ ಇದೆಲ್ಲೋ ಒಂದು ಕಡೆಗೆ ರಾಜಕೀಯ ವಿಡಂಬನೆ ಕಾಣ್ಬೋದು ಅಥವಾ ರಾಜಕೀಯ ಡ್ರಾಮಾ ಕೂಡ ಕಾಣ್ಬೋದು. ಆದರೆ ದರ್ಶನ್ ಇದ್ದಾರೆ ಅಂದ ತಕ್ಷಣ ಅಲ್ಲಿ ಮಾಸ್ ಫೀಲಿಗೇನು ಮೋಸ ಆಗೋದಿಲ್ಲ. ಟ್ರೈಲರ್ ನೋಡಿದ ತಕ್ಷಣವೇ ಗೊತ್ತಾಗುತ್ತೆ ಅವರ ಕದರ್ ಎಂಟ್ರಿ, ಅವರ ಖಡಕ್ ಆಗಿರ್ತಕ್ಕಂಥ ಡೈಲಾಗು, ಅವರ ಹೊಸ ಲುಕ್ಕು ಎಲ್ಲವೂ ತುಂಬ ಸ್ಟೈಲಿಶ್ ಆಗಿದೆ. ಅದರಲ್ಲೂ ಅವರ ಫ್ಯಾನ್ಸ್ಗಂತೂ ಏಳು ಮಾಡಿದಂಥ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು. ಯಾಕಂದರೆ ತೆರೆ ಮೇಲೆ ನೋಡಿರುವ ದರ್ಶನೇ ಬೇರೆ, ತೆರೆ ಹಿಂದಿನ ದರ್ಶನ್ ಅವರೇ ಬೇರೆ. ಆದರೆ ಈ ಸಿನಿಮಾ ನಾನು ಆಗಲೇ ಹೇಳ್ದಂಗೆ ಬಹು ನಿರೀಕ್ಷೆಯ ಸಿನಿಮಾ. ಹಾಗಾಗಿ ಟ್ರೈಲರ್ ಕೂಡ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿತ್ತು. ಟ್ರೈಲರ್ ಬಿಡುಗಡೆ ಆಗಿದ್ದೇ ಥರ ಸಾಕಷ್ಟು ಮೆಚ್ಚುಗೆ ಪಡೆದಿದೆ ಬಿಕಾಸ್ ಆಫ್ ಆ ಟ್ರೈಲರ್ನಲ್ಲಿ ಇರ್ತಕ್ಕಂಥ ಒಂದು ಕಂಟೆಂಟು. 2-2.5 ನಿಮಿಷದ ಒಳಗೆ ಇರ್ತಕ್ಕಂಥ ಈ ಟ್ರೈಲರ್ನಲ್ಲಿ ಸಾಕಷ್ಟು ವಿಷಯಗಳನ್ನು ಒಳಗೊಂಡಿದೆ. ಇಲ್ಲಿ ಇಡೀ ಟ್ರೈಲರ್ನಲ್ಲಿ ಇಲ್ಲಿ ಹೀರೋಯಿಸಮ್ ಕಾಣ್ತಾ ಇಲ್ಲ. ಇಲ್ಲಿ ಕಾಣ್ತಾ ಇರೋದು ನೆಗೆಟಿವ್ ಎನರ್ಜಿ ಅಂತ ಕಾಣುತ್ತೆ. ಅದರ ನೆಗೆಟಿವ್ ಎನರ್ಜಿನಲ್ಲೇ ಬೇರೆ ರೀತಿಯಾಗಿ ಪಾಸಿಟಿವ್ನೆಸ್ ಕೂಡ ಕಾಣ್ತಾ ಹೋಗುತ್ತೆ. ಇಡೀ ಸಿನಿಮಾವನ್ನು ಆವರಿಸ್ಕೊಂಡಿದ್ದಾರೆ ಅನ್ನೋದಕ್ಕೆ ಇದೊಂದು ಟ್ರೈಲರ್ ಸಾಕು. ಇನ್ನು ಇಡೀ ಟ್ರೈಲರ್ನಲ್ಲಿ ನಮಗೆ ಮತ್ತೊಂದು ಎದ್ದು ಕಾಣೋದು ಅಜನೀಶ್ ಲೋಕನಾಥ್ ಅವರ ಒಂದು ಮ್ಯೂಸಿಕ್ ಅಂತಲೇ ಹೇಳ್ಬೋದು. ಹಿನ್ನೆಲೆ ಸಂಗೀತ ಇಲ್ಲಿ ಸಖತ್ತಾಗಿ ಸೌಂಡ್ ಮಾಡ್ತಾನೆ ಇದೆ. ಇನ್ನು ವಿಶೇಷ ಅಂತಂತಂದರೆ ಸುಧಾಕರ್ ಅವರ ಕ್ಯಾಮ್ರಾ ವರ್ಕ್ ಕೂಡ ಇಲ್ಲಿ ಹೈಲೈಟ್ ಅಂತ ಹೇಳ್ಬೋದು. ಇನ್ನು ಫೈಟ್ಗೆ ಸಣ್ಣ ಪುಟ್ಟ ಇಲ್ಲಿ ವಿಶೇಷವಾಗಿ ಒಂದಷ್ಟು ಗ್ಲಿಂಪ್ಸ್ ಕೂಡ ನೀವು ಕಾಣ್ಬೋದು ಟ್ರೈಲರ್ನಲ್ಲಿ. ಆಮೇಲೆ ಲಾಟ್ ಆಫ್ ಪಾತ್ರಗಳು ಇಲ್ಲಿ ನಿಮಗೆ ಕಾಣ್ತಾ ಹೋಗ್ತವೆ. ಗಿಲ್ಲಿ ನಟ ಇಲ್ಲಿ ಎಂಟ್ರಿ ಕೊಡ್ತಾರೆ, ಅಶ್ವಿನಿ ಗೌಡ ಇದ್ದಾರೆ, ವಿನಯ್ ಇದ್ದಾರೆ, ಇನ್ನೂ ಹಲವಾರು ಪಾತ್ರಗಳು, ಹೊಸ ಪಾತ್ರಗಳು ಕೂಡ ಇಲ್ಲಿ ಟ್ರೈಲರ್ನಲ್ಲಿ ಕಾಣ್ತವೆ. ಸಿನಿಮಾದಲ್ಲಿ ನಿಜಕ್ಕೂ ಇದೊಂದು ರೀತಿಯ ಹಬ್ಬದೂಟ ಅಂತಲೇ ಹೇಳ್ಬೋದು. ಅಷ್ಟು ಮಜಬೂತವಾದಂಥ ಸನ್ನಿವೇಶಗಳನ್ನು ಒಳಗೊಂಡಂತೆ ಇರತಕ್ಕಂಥ ಈ ಟ್ರೈಲರ್ನಲ್ಲಿ ಇದೊಂದು ಪಕ್ಕಾ ಮಾಸ್ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ಹೇಳೋದಕ್ಕೆ ಇದೊಂದು ಟ್ರೈಲರೇ ಸಾಕು. ಟ್ರೈಲರ್ನಲ್ಲಿ ಇನ್ನೂ ಹಲವಾರು ವಿಶೇಷತೆಗಳಿವೆ. ನೀವು ನೋಡಿಲ್ಲ ಅಂದರೆ ಆದಷ್ಟು ಬೇಗ ಟ್ರೈಲರ್ ನೋಡಿ. ಇನ್ನೇನು ಡಿಸೆಂಬರ್ 11ಕ್ಕೆ ಈ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ಸೊ ಒಂದಂತೂ ನಿಜ, ಫ್ಯಾನ್ಸ್ ಅವರು ಸಾಕಷ್ಟು ಕುತೂಹಲದಿಂದ ಕಾಯ್ತಾ ಇದ್ದಕ್ಕಂಥ ಒಂದು ಟ್ರೈಲರ್ ಈಗ ರಿಲೀಸ್ ಆಗಿದೆ. ಸಿನಿಮಾ ಕೂಡ ಡಿಸೆಂಬರ್ 11ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ದರ್ಶನ್ ಅವರು ಈಗ ಅಭಿಮಾನಿಗಳ ಜೊತೆ ಸಂಭ್ರಮಕ್ಕೆ ಈ ಸಿನಿಮಾ ಸಾಕ್ಷಿ ಆಗ್ತಾ ಇಲ್ಲ. ಆದರೆ ಅವರು ಹೊರಗಡೆ ಇಲ್ಲದೇ ಇದ್ರೂ ಕೂಡ ಈ ಸಿನಿಮಾವನ್ನು ಹೆಗಲ ಮೇಲೆ ಹತ್ತಿ ತಲೆ ಮೇಲೆ ಹೊತ್ಕೊಂಡು ಮೆರೆಸುವಂಥ ಪ್ರಯತ್ನವನ್ನು ಫ್ಯಾನ್ಸ್ ಮಾಡ್ತಾರೆ ಅಂಥೇಳಿ ನಿರ್ದೇಶಕರಿಗೂ ಕೂಡ ಸಾಕಷ್ಟು ನಂಬಿಕೆ ಇದೆ. ಆ ನಂಬಿಕೆಗೆ ಸಾಕ್ಷಿ ಎಂಬಂತೆ ಬಿಡುಗಡೆಯಾದ ಕೆಲವೇ ಹೊತ್ತಲ್ಲಿ ಲಕ್ಷ ವೀಕ್ಷಣೆ ಕಾಣ್ತಾ ಇರ್ತಕ್ಕಂಥ ಡೆವಿಲ್ ಟ್ರೈಲರ್ ಸಾಕಷ್ಟು ಮಜವಾಗಿದೆ. ಆಮೇಲೆ ಸಾಕಷ್ಟು ವಿಷಯಗಳನ್ನು ಕೂಡ ಇಲ್ಲಿ ಒಳಗೊಂಡಿದೆ. ಇದುವರೆಗೆ ದರ್ಶನ್ ಅವ್ರನ್ನ ನೋಡದೇ ಇರೋಂಥ ಗೆಟಪ್ನಲ್ಲಿ ನೀವಿಲ್ಲಿ ಕಾಣಬಹುದು. ಸೊ ಇಡೀ ಸಿನಿಮಾ ಫ್ಯಾನ್ಸ್ಗಷ್ಟೇ ಅಲ್ಲ, ಎಲ್ಲ ವರ್ಗಕ್ಕೂ ಇಷ್ಟವಾಗುವಂತಹ ಒಂದು ಕಥೆಯನ್ನು ಇಲ್ಲಿ ಹೇಳುವಂಥ ಪ್ರಯತ್ನವನ್ನು ನಿರ್ದೇಶಕರು ಮಾಡಿದರೆ ಇದೊಂದು ಅದ್ಧೂರಿ ಬಜೆಟ್ನ ಸಿನಿಮಾ ಅಂತ ಹೇಳೋದಕ್ಕೆ ಟ್ರೈಲರ್ನ ಬರ್ತಕ್ಕಂಥ ಒಂದೊಂದು ಫ್ರೇಮೇ ಸಾಕ್ಷಿ ಅಂತ ಹೇಳ್ಬೋದು. ಆಮೇಲೆ ಇಲ್ಲಿ ಫೈಟನ್ನು ನಿರೀಕ್ಷೆ ಮಾಡೋರಿಗೆ ಒಂದು ಸಣ್ಣ ಫೈಟಿನ ತುಣುಕು ಕೂಡ ನೀವು ನೋಡ್ಬೋದು. ಈಗಾಗಲೇ ಸಾಂಗ್ಗಳು ನೋಡಿದಿರಿ, ಸಾಂಗ್ಗಳು ಸಾಕಷ್ಟು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಎಲ್ಲರೂ ಕೂಡ. ಸೊ ಡೆವಿಲ್ ಈಗ
ರಿಲೀಸ್ ಆಗಿರ್ತಕ್ಕಂಥ ಈ ಟ್ರೈಲರ್ ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ಅಷ್ಟೇ ಅಲ್ಲ, ಸಿನಿಮಾನೂ ಕೂಡ ಆ ಚೌಕಟ್ಟಿನಲ್ಲೇ ಇನ್ನೂ ವಿಜೃಂಭಿಸುತ್ತೆ ಅನ್ನೋದು ಎಲ್ಲರ ನಂಬಿಕೆ. ಆದಷ್ಟು ಡಿಸೆಂಬರ್ 11ಕ್ಕೆ ದಿನಗಣನೆ ಎಣಿಸ್ತಾ ಇರ್ತಕ್ಕಂಥ ಫ್ಯಾನ್ಸಿಗೆ ಇದೊಂದು ಹಬ್ಬವೇ ಸರಿ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.